ಡಿಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಇದೀಗ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಅರ್ಜಿಯನ್ನ ನಿರಾಕರಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಇದೀಗ ಡಿಗ್ಯಾಂಗ್ನಿಂದ ಕೊಲೆ ಪ್ರಕರಣ ಆರೋಪ ಪ್ರಾಸಿಕ್ಯೂಷನ್ ಸಲ್ಲಿಸಿರುತ್ತೆ ಅರ್ಜಿ ನಿರಾಕರಿಸಲಾಗಿದೆ. ವಿವಾದಿತವಲ್ಲದ ದಾಖಲೆ ಮಾರ್ಕ್ ಮಾಡೋದಕ್ಕೆ ಕೋರಿ ಅರ್ಜಿ, ಆದರೆ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ನಿರಾಕರಿಸಿದ ಡಿಗ್ಯಾಂಗ್ ಅರ್ಜಿಯನ್ನ ನಿರಾಕರಿಸಿ ಮುಂದಾಗಿರುವಂಥದ್ದು. ಇದೀಗ ಡಿಗ್ಯಾಂಗ್ ಪರ ವಕೀಲರು, ಆರೋಪಿಗಳ ಪರ ವಕೀಲರು ಈ ಅರ್ಜಿಯನ್ನ ನಿರಾಕರಿಸಿದ್ದಾರೆ. ವಿವಾದಿತವಲ್ಲದ ದಾಖಲೆ ಮಾರ್ಕ್ ಮಾಡೋದಕ್ಕೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು, ಆದರೆ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಡಿಗ್ಯಾಂಗ್ ನಿರಾಕರಿಸಿದೆ ಅಂತ ಹೇಳಲಾಗ್ತಾ ಇದೆ. ಅರ್ಜಿಯನ್ನ ನಿರಾಕರಿಸಿದ್ದಾರೆ ಆರೋಪಿಗಳ ಪರ ಇರುವಂತಹ ವಕೀಲರು. ಅಂದರೆ ಏನೆಲ್ಲ ಆರೋಪಗಳನ್ನ ಲಿಸ್ಟ್ ಮಾಡಲಾಗಿತ್ತು, ಈ ಆರೋಪಿಗಳ ಮೇಲೆ ಇರುವಂತಹ ಆರೋಪಗಳು ಜಡ್ಜ್ ನೇರವಾಗಿ ಕಟಕಟೆಯಲ್ಲಿ ಕೇಳ್ತಾರೆ, ಈ ಇಷ್ಟು ಆರೋಪಗಳು ನಿಮ್ಮ ಮೇಲಿದೆ ಅಂತ ಹೇಳ್ಬಿಟ್ಟು ಅವಾಗ ಎಲ್ಲ ಆರೋಪಗಳನ್ನು ಕೂಡ ತಳ್ಳಿ ಹಾಕಿದ್ರು. ಪವಿತ್ರ ಗೌಡ ಮತ್ತೆ ಪವನ್ ಪರ ವಕೀಲರಿಂದ ಅರ್ಜಿ ಸಲ್ಲಿಕೆ, ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿ ಟ್ರಯಲ್ ಮಾಡೋದಕ್ಕೆ ತಡೆ ಹಿಡಿದಿರುವಂಥದ್ದು. ಪ್ರಾಸಿಕ್ಯೂಷನ್ ಅರ್ಜಿ ಇತ್ಯರ್ಥಪಡಿಸಿದ ನ್ಯಾಯಾಲಯ ವರ್ಗಾವಣೆ ಮಾಡುವಂತೆ A7 ಅನುಕುಮಾರ್ ಅರ್ಜಿಯನ್ನ ಸಲ್ಲಿಸಿದ್ರೆ ಪರಪ್ಪನ ಅಗ್ರಹಾರದಿಂದ ವರ್ಗಾವಣೆ ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಡಿಸೆಂಬರ್ 3ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ 58ನೇ CCH ಕೋರ್ಟ್. ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಸಿ ಟ್ರಯಲ್ ಮಾಡೋದಕ್ಕೆ ತಡ ಆಗಿರುವಂಥದ್ದು. ಪವಿತ್ರ ಗೌಡ ಮತ್ತು ಪವನ್ ಪರ ವಕೀಲರಿಂದ ಕೂಡ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಡಿಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಇದೀಗ ಪ್ರಾಸಿಕ್ಯೂಷನ್ ಸಲ್ಲಿಸಿದ ಅರ್ಜಿಯನ್ನು ನಿರಾಕರಿಸಿದ್ದಾರೆ ಡಿಗ್ಯಾಂಗ್ ಪರ ವಕೀಲರು, ಆರೋಪಿಗಳ ಪರ ವಕೀಲರು ನಿರಾಕರಿಸಿರುವಂಥದ್ದು. ಸೊ ಏನೆಲ್ಲ ಆರೋಪಗಳಿತ್ತು ಅದೆಲ್ಲ ಆರೋಪಗಳನ್ನು ಕೂಡ ಜಡ್ಜ್ ನೇರವಾಗಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ತಳ್ಳಹಾಕಿದ್ರು. ಇದೀಗ ವಿವಾದಿತವಲ್ಲದ ದಾಖಲೆಯನ್ನು ಮಾರ್ಕ್ ಮಾಡಿ ಅಂತ ಹೇಳ್ಬಿಟ್ಟು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರುತ್ತೆ, ಆದರೆ ಆ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಇದೀಗ ನಿರಾಕರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅರ್ಜಿಯನ್ನು ನಿರಾಕರಿಸಿದ್ದಾರೆ ಆರೋಪಿಗಳ ಪರ ವಕೀಲರು. ಅಂದರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಯಾಕಾಗಿ ಈ ಒಂದು ಅರ್ಜಿಯನ್ನ ನಿರಾಕರಣೆ ಮಾಡಲಾಯಿತು, ಅಂದ್ರೆ ಯಾವೆಲ್ಲ ವಿವಾದಿತವಲ್ಲದಂತಹ ಒಂದು ಆರೋಪಗಳನ್ನ ಮಾರ್ಕ್ ಮಾಡಿ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿರುತ್ತೆ, ಬಟ್ ಯಾಕೆ ಅದನ್ನ ಬೇಡ ಅಂತ ಹೇಳ್ಬಿಟ್ಟು ತಡೆ ಹಿಡಿಯಲಾಗ್ತಾ ಇದೆ? ಏನ್ ರೀಸನ್ ಇರ್ಬೋದು ಅರುಣ್? ರೋಜಾನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಟ್ರಯಲ್ಗೆ ದಿನಾಂಕ ನಿಗದಿ ಮಾಡಕ್ಕೆ ಒಂದು ಕೋರ್ಟ್ ವಿಚಾರಣೆಯನ್ನು ಆರಂಭ ಮಾಡ್ತಾ ಇರುವಂತದ್ದು. ಕಳೆದ ನವೆಂಬರ್ 10ರಂದು ಏನು ಪ್ರಾಸಿಕ್ಯೂಷನ್ ಪರ ವಕೀಲರು ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಅಂದ್ರೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಇದೆ, ಅದನ್ನ ಯಾವುದೇ ರೀತಿಯ ವಿಚಾರಣೆ ಇಲ್ಲದೆ ನೀವು ಅದನ್ನ ಒಪ್ಕೋಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಆದ್ರೆ ಆರೋಪಿಗಳ ಪರ ವಕೀಲರು ಇವತ್ತು ನಾವು ಅದನ್ನ ಯಾವುದನ್ನು ಸಹ ಒಪ್ಕೊಳ್ಳೋಕೆ ಆಗೋದಿಲ್ಲ, ಆ ಒಂದು ದಾಖಲೆಗಳು ಏನೇನಿದೆ ಆ ಒಂದು ಕೆಲವೊಂದಷ್ಟು ದಾಖಲೆಗಳು ಅದು ಸಂಪೂರ್ಣವಾಗಿ ಮತ್ತೆ ವಿಚಾರಣೆ ಆಗ್ಬೇಕು ಮತ್ತೆ ಅಂತ ಹೇಳ್ಬಿಟ್ಟು ಅವರು ನಿರಾಕರಣೆ ಮಾಡಿರುವಂತದ್ದು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಏನೋ CCTVಗಳನ್ನ ಒಂದು ಏನೋ ಸ್ಟೋರೇಜ್ ಪಬ್ ಇಂದ ಏನು ತೆಗೆದಿರ್ತಾರೆ, ಆ ಒಂದು ತೆಗೆದಿದ್ದಂತ ಸಂದರ್ಭದಲ್ಲಿ ಅದನ್ನ ಅದೇ ರೀತಿ ಕೋರ್ಟ್ಗೆ ಒಂದು ಸಬ್ಮಿಟ್ ಅನ್ನ ಮಾಡಿರ್ತಾರೆ. ಆದ್ರೆ ಆ ಬಗ್ಗೆ ಏನು ಆರೋಪಿಗಳು ಅದರಲ್ಲಿ ಯಾವುದೇ ರೀತಿಯಂತ ಸತ್ಯ ಇಲ್ಲ, ಅಂದ್ರೆ ಇಲ್ಲಿ ಎಲ್ಲಾನು ಸುಳ್ಳು ಅಂತ ಹೇಳ್ಬಿಟ್ಟು ಆರೋಪಿಗಳ ಪರ ವಕೀಲರ ವಾದ ಆಗಿರುವಂತದ್ದು. ಹಾಗಾಗಿ ಆ ಒಂದು CCTVಗಳು ತೆಗೆದಂತ ಸಂದರ್ಭದಲ್ಲಿ ಯಾರು ಪೊಲೀಸ್ ಸಿಬ್ಬಂದಿಗಳಿದ್ರು, ಮತ್ತೆ ಯಾರು ಆ ಒಂದು ಆ ಪಬ್ಗೆ ಹೋಗಿದ್ರು, ಮತ್ತೆ ಎಷ್ಟು ಜನ ಇದ್ರು, ಮತ್ತೆ ಯಾವ ಒಂದು ಮೆಥಡನ್ನ ಉಪಯೋಗಿಸಿ ಅವರು CCTVಗಳನ್ನ ಹೊರಗಡೆ ತೆಗೆದುಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ಅಂತ ಈ ರೀತಿಯ ಒಂದು ಪ್ರೊಸೆಸ್ ಇರುತ್ತೆ ರೋಜಾ. ಸೊ ಈ ರೀತಿಯ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಪೊಲೀಸರು ಒಂದು ತನಿಖೆ ಸಂದರ್ಭದಲ್ಲಿ ವಶಕ್ಕೆ ಪಡೆದುಕೊಂಡಿದ್ರು. ಆ ಒಂದು ಡಾಕ್ಯುಮೆಂಟ್ಸ್ ನ ಯಾವುದೇ ರೀತಿಯಾದಂತ ಮತ್ತೆ ಟೈಮ್ ಡ್ರ್ಯಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೋ ಪ್ರಾಸಿಕ್ಯೂಷನ್ ಪರ ವಕೀಲರು ಇದನ್ನ ಯಾವುದೇ ರೀತಿಯಾದ ಮತ್ತೆ ವಿಚಾರಣೆ ಬೇಡ, ನೇರವಾಗಿ ಇದನ್ನ ಒಪ್ಕೊಳ್ತಾರ ಅಂತ ಹೇಳ್ಬಿಟ್ಟು ಅಧ್ಯಯನ ಸಲ್ಲಿಸಿದ್ರು. ಆದ್ರೆ ಆರೋಪಿಗಳ ಪರ ವಕೀಲರು ನಾವು ಅದನ್ನ ಒಪ್ಕೊಳ್ಳಲ್ಲ, ಅದನ್ನ ಮತ್ತೆ ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈ ಒಂದು ಅರ್ಜಿಯನ್ನ ಕೋರ್ಟ್ ಸದ್ಯಕ್ಕೆ ಇತ್ಯರ್ಥ ಪಡಿಸಿರುವಂತದ್ದು. ಮತ್ತೆ ಈಗಾಗಲೇ ಏನು ಜಗದೀಶ್ ಏನು ಆರೋಪಿ ಇದ್ದಾನೆ, ಸೊ ಆತ ಏನು ನನ್ನನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ವರ್ಗಾವಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಆ ಒಂದು ಅರ್ಜಿ ಸಹ ಇನ್ನು ಬಾಕಿ ಇರುವಂತದ್ದು. ಅದರ ಜೊತೆಗೆ ಇವತ್ತು
7 ಆರೋಪಿಯಾದಂತಹ ಅನೂಪ್ ಕುಮಾರ್ ಏನಿದೆ ಸೊ ಅದನ್ನು ಸಹ ನನ್ನನ್ನ ಏನು ಪರಪ್ಪನಗರ ಜೈಲಿಂದ ಚಿತ್ರದುರ್ಗ ಜೈಲಿಗೆ ವರ್ಗಾವಣೆ ಮಾಡ್ತಾರೆ. ಇಲ್ಲಿನ ಪರಪ್ಪನಗರ ಜೈಲಿನಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಒಂದೇ ಸೆಲ್ನಲ್ಲಿ. ಹಾಗಾಗಿ ನಾವು ಅಲ್ಲಿದ್ರೆ ನಮ್ಮ ಕುಟುಂಬಸ್ಥರು ಬಂದು ಭೇಟಿಯನ್ನ ಮಾಡ್ತಾರೆ. ಹಾಗಾಗಿ ನಮ್ಮನ್ನ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿರೋದು. ಯಾಕಂದ್ರೆ ಪರಪ್ಪನಗರದಲ್ಲಿರುವಂತಹ ಸದ್ಯಕ್ಕೆ ಆರೋಪಿಗಳಿದ್ದಾರೆ. ಅವರು ಕುಟುಂಬಸ್ಥರು ಏನಾದ್ರು ಭೇಟಿ ಮಾಡಕ್ಕೆ ಬರ್ಬೇಕಾದ್ರೆ ಪ್ರತಿ ಸಲ ಏನು ಚಿತ್ರದುರ್ಗದಿಂದ ಬೆಂಗಳೂರು ಬರ್ಬೇಕಾದ್ರೆ ಸಾಕಷ್ಟು ಖರ್ಚಾಗುತ್ತೆ, ಮತ್ತೆ ಫ್ಯಾಮಿಲಿ ಸಹ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಇಬ್ರು ಅನೂಪ್ ಕುಮಾರ್ ಮತ್ತೆ ಜಗದೀಶ್ ಇಬ್ರು ಸಹ ಮೇಲೆ ಚಿತ್ರದುರ್ಗ ಕೋರ್ಟ್ಗೆ ಅಂದ್ರೆ ಅಲ್ಲಿನ ಜೈಲಿಗೆ ವರ್ಗಾವಣೆ ಮಾಡುವಂತೆ ಕೋರಿರುವಂತದ್ದು. ಆ ಅರ್ಜಿಯ ವಿಚಾರಣೆ ಇನ್ನೂ ಸಹ ಏನು ಬಾಕಿ ಇರುವಂತದ್ದು. ಸದ್ಯಕ್ಕೆ ಕೋರ್ಟ್ ಡಿಸೆಂಬರ್ 3ಕ್ಕೆ ಈ ಸಂಬಂಧ ಎಲ್ಲ ಅರ್ಜಿಗಳ ವಿಚಾರಣೆ ನಡೆಸಿ ಆದೇಶ ಮಾಡೋದಾಗಿ ಸದ್ಯಕ್ಕೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.